ಟಿಡಿನ್ ಟಿನ್ ಟಿಡಿನ್ ಮುಸ್ತಫಾ. ಹಲೋ, ಹಾಸ್ಪಿಟ್ಲ್ ಕರ್ಕೊಬತ್ತೀನಿ ಅಂತ ಅವಳು ಅಲ್ಲೇ ಇಸ್ಬಿಟ್ಟು ಬಂದೆ. ಅದಕ್ಕೆ ಈಗ ಎಲ್ಲರೂ ಕೇಳ್ತಿದಾರಲ್ವಾ ನೀನು ಯಾರು ಅಂತ ಹೇಳು. ಹಿಂಗೆ ಅಂತ ತೋರಿಸ್ತಾ ಇದ್ದ ನಾವು ನೋಡ್ಬೇಕಂತ ಮೂಮೆಂಟ್ಸ್. ಅಜ್ಜಿ ಅಳ್ತಾ ಇದ್ದಾರೆ. ನಮ್ಮ ಅಕ್ಕ ಹೊಡೆದಿದ್ದು ನನಗೆ. ನಂಗೆ ಪುಟ್ದಾಗಿರುವಾಗ ನನ್ನ ಕೈ ಹ್ಯಾವ್ ವೆರಿ ಸ್ಮಾಲ್ ಕೈ ಪಾಪ. ಸಾಹೇಬ್ರು ದೊಡ್ಡವ್ರ ಸೀಟನ್ನೆಲ್ಲ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಯಾರದು ಆನವ್? ಹಾಯಪ್ಪ, ಗುಡ್ ಮಾರ್ನಿಂಗ್. ಯಾಕೆ ಬೆಳಿಗ್ಗೆ ಎಲ್ಲ ಕಾನ್ಸಿಕ್ವೆನ್ಸಸ್ ಇದ್ದೀರಾ? ನರಸಿಂಹ ಇವತ್ತಿನ ಬ್ರೇಕ್ಫಾಸ್ಟ್ ಈಗ ಅಪ್ಪ ಏನಾಯ್ತು ಹೇಳಿ. ನಾನು ಬರೀ ಈಗಲೇ ತಿಂತಾ ಇದ್ದೀನಿ. ದಟ್ಸ್ ಓಕೆ. ಹಂಗೆ ನ್ಯಾಪಿಲ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ. ಅಲ್ಲ ಅವನೇ ಎತ್ತಿರೋ ಥರ ಹೆಂಗ್ ನಾಟಕ ಮಾಡ್ಬಿಟ್ಟ. ಅಪ್ಪು ಈ ಟ್ಯಾಲೆಂಟ್ ಟ್ಯಾಟಿಕ್ಸ್ ಎಲ್ಲ ನಮ್ಮ ದೇವ್ರೆ ತಿನ್ನಿಸ್ತೀನಿ. ಅದು ಒಳ್ಳೆ ಕತೆನಪ್ಪ. ಆದ್ರೂ ನಿನ್ ಮೂಗ್ ಮೇಲೆ ಏನಾಗಿದೆ? ಚೂರು ಏನೋ ಮಾಡ್ಕೊಂಡಿದ್ದಿ. ಯಾಕೆ ಹಚ್ಚಿದ್ದು? ಮೈ ಮುರಿತಾ ಇದೀನಿ. ಅದು ಇಲ್ಲ, ಚೆನ್ನಾಗಿಲ್ಲ ಅಂದ್ರು ಬಾಬಾ. ಹುಷಾರಿಲ್ಲ ಅಲ್ಲ. ನೀನು ಹೇಗಿದ್ದೀರ ಬಾಬಾ? ಅಯ್ಯೋ 3 ಡೇಸಿಂದ ನನಗೂ ಹುಷಾರಿಲ್ಲ. ತರ್ಡ್ ನಾನು ರಾತ್ರಿ ಟ್ಯಾಬ್ಲೆಟ್ ತೊಗೊಂಡೆ. ಈ ಟ್ಯಾಬ್ಲೆಟ್ ಏನು ಪ್ರಾಬ್ಲಮ್ ಆಗಿರೋದು ಬಂದರೆ ಎಲ್ಲರೂ ಬರ್ತದಲ್ಲ. ಯಾಕಂದ್ರೆ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಮ್ಮ ಸಂಸಾರ ಆನಂದ ಸಾಗರ. ಪ್ರಾಬ್ಲಮ್ ಎಂಬ ದೈವವೇ. ನಮ್ಮ ಅಕ್ಕ ಹೊಡೆದಿದ್ದು ನನಗೆ. ಹೊಡಿಸ್ಕೊಳ್ಳೋ ಮೂತಿ ನೋಡು ನಿಂದು. ಪಪ್ಪ 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 ಹೊಡಿದ್ರೆ ನಾನು ಆ ಥರ ಚಿಕ್ಕದಾಗೆಲ್ಲ ಹೊಡಿಯಲ್ಲ ಮರಿ. ಹೊಡೆದ್ರೆ ಒಂದೇ ಸ್ಪಾಟು. ಥ್ಯಾಂಕ್ಸ್. ರಕ್ತ ಬರತ್ರ ಎಲ್ಲ ಹೊಡೆದಿದ್ದು ಒಂದ್ಸತಿ. ಇಲ್ಲೆಲ್ಲ ಓಪನ್ ಆಗ್ಬಿಟ್ಟಿತ್ತು. ಲೇ ಅಪ್ಪ ಎಷ್ಟು ಅಪ್ಪು. ಬಟ್ ನಾನು ಒಂದ್ಸತಿ ಅಪ್ಪು ಅಕ್ಕ ಅಕ್ಕ ಅಂತ ಸುಮ್ಮನೆ ಇರ್ತಾ ಇದ್ದೆ. ಒಂದ್ಸತಿ ಮಸಾಲೆ ದೋಸೆ ತಿಂತಾರಲ್ವಾ, ಎಳ್ದೊಂದು ಕೊಟ್ಟೆ ನೋಡಿ. ಎಳದು ಚಟ್ನಿ ಮಾಡ್ಕೊಂಡ್ಬಿಟ್ಟಿತ್ತು. ಟಿಡಿನ್ ಟಿನ್ ಟಿಡಿನ್ ಟಿನ್ ಟಿಡಿನ್ ಮುಸ್ತಫಾ. ಟಿಡಿನ್ ಟಿನ್ ಟಿಡಿನ್ ಟಿನ್ ಜಾದೂ ಜಾದೂ ಜಾದೂ. ಏ ಕಲ್ಲ ಇಲ್ಲಿ ಆನವಿಲಿ. ಓಂ ಶಾಂತಿ ಶಾಂತಿ ಶಾಂತಿ. ಆನವ್ 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 ಆನವ್. ಪ್ರತೀಕ್ ಅವರು ಕೆಲಸ ಇದೆ ಅಂತ ಅಂದರು, ಸೆಲ್ಗೆ ಹೋಗಬೇಕು ಅಂತ. ಅರ್ಜೆಂಟ್ ರೆಡಿಯಾಗಿ ಲೇಟ್ ಆದರೆ ಬೈಸ್ಕೊಂತೀನಿ ಅಂತ ಹಂಗೆ ಬಂದು ಕೂತ್ಕೊಂಡಿದ್ದೀನಿ. ಇಲ್ಲೇ ರೆಡಿ ಆಗೋಣ ಅಂತ ಕಾರಲ್ಲಿ. ಈ ಸಲ ಪ್ರೆಗ್ನೆನ್ಸಿಲಿ ಸಿಕ್ಕಾಬೇಡ ಒಂಥರ ಆ್ಯಕ್ನಿ ಥರ ಆ್ಯಂಡ್ ಡ್ಯಾಂಡ್ರಫ್ ಏನೇನೇನೋ. ಓಕೆ ಲೆಟ್ಸ್ ಗೋ. ಸೊ ಇವಾಗ ಬಂದಿರೋ ಅಂಗಡೀಲಿ ಸ್ಯಾಮ್ಸಂಗ್ 26 ಬಂದಿದೆಯಂತೆ. ಸೊ ಅದಕ್ಕೆ ಅದನ್ನು ನೋಡೋಣ ಹೆಂಗಿರುತ್ತೆ ಫೀಚರ್ಸ್ ಅಂತ ನೋಡೋಕ್ಕೆ ಬಂದಿದ್ದೀವಿ.
ಸೊ ಆಮೇಲೆ ಇವತ್ತು ಪೀಸ್ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗ್ತಿದೆ. ಪೀಸ್ ಇನ್ ದ ಸೆನ್ಸ್ ಫೋನ್ ಪೀಸ್. ಇದು S23ನಾ? ಇಲ್ಲ ಮ್ಯಾಮ್, S26 S26 ಮತ್ತು ಅದು ಅಲ್ಟ್ರಾ. ಓಕೆ ಓಕೆ. ಅಲ್ಟ್ರಾ ಅಂದರೆ ದೊಡ್ಡದಾಗಿ ಬರುತ್ತಾ ಸರ್? ಯೂಸ್ ಮಾಡ್ತಿದ್ದೀಯಲ್ಲ. ಓಕೆ ಓಕೆ. ಅಲ್ಲ ಇದು ಚಿಕ್ಕದಾಗಿದೆಯಲ್ಲ, ಇದು ಏನು ಅಂತ S26 ಅಷ್ಟೇ. ಗೊತ್ತಾಯ್ತು ಅದೇ ಇದು ಅಲ್ಟ್ರಾ. ಆ್ಯಪಲಲ್ಲಿ 17 ಗೊತ್ತಾಯ್ತು ನಾನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು. ವೇಟ್ಲೆಸ್ ಆಗಿದೆ, ಶಾರ್ಪ್ ನನಗೆ ಅಲ್ಟ್ರಾ ಏನು ಬೇಡ ಅನಿಸುತ್ತೆ. ಪಾಪ ಇವರು ಆಗಬೇಕು ಅಂತ ನಂಗೆ ಪುಟ್ಟದಾಗಿರುವಾಗ ನನ್ನ ಕೈ ಹ್ಯಾವ್ ವೆರಿ ಸ್ಮಾಲ್ ಕೈ ಪಾಪ. ಓ ಮಜಾ ಇದೆ ಕಣೆ. ಸೊ ಸರಿ ಆಮೇಲೆ ಸ್ವಲ್ಪ ಅದಕ್ಕಿಂತ ವೇಟ್ಲೆಸ್ ಆಗಿದೆ. ಇದು ಸಿಕ್ಕಾಪಟ್ಟೆ ವೆಯ್ಟು. ಹಾಂ ವೇಟ್. ಸೊ ಇದರಲ್ಲಿ ಸ್ಕಿನ್ ಡೀಟೇಲ್ಸ್ ಎಲ್ಲ ಜಾಸ್ತಿ ಇದೆ ಕಣ ಇದರಲ್ಲಿ. ನಾನು ಆ್ಯಕ್ಚುಲಿ ವೈಡ್ ಬೇಕಲ್ವಾ, ಚೆನ್ನಾಗಿದೆ. ಫೋನ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನಮಗೆ. ನಿಲ್ಲಿಸಿ ಏನು ಮಾಡೋಣ ಅಂತ ಇನ್ನು ಯೋಚನೆ ಮಾಡಬೇಕು, ಮಾಡಿಬಿಟ್ಟು ಹೇಳ್ತೀವಿ. ಏನು ಗೊತ್ತಾ, ಕಾಲು ಊದ್ಕೊಂಡ್ಬಿಟ್ಟಿದೆ ಲೈಟಾಗಿ, ಸ್ಲಿಪ್ಪರ್ ಒಳಗಡೆ ಹೋಗ್ತಾ ಇಲ್ಲ, ಒಂಥರ ಟೈಟ್ ಅನಿಸ್ತಾ ಇದೆ. ಬಾಯ್ ಬಾ ಅಂದರೆ ಬರ್ತಾ ಇಲ್ವಲ್ಲ, ಮಲ್ಕೊಂಡು ಅಳ್ತಾ ಇರೋದು. ಅಜ್ಜಿ ಹೇಗಾಗಿದ್ದಾನೆ ನೋಡು. ಅಜ್ಜಿ ಎದ್ದು ಬಿಟ್ಟು ಮಾತಾಯ್ತಲ್ಲ. ಅಣ್ಣ ಬರ್ಲಿಲ್ವಾ? ಅಯ್ಯಯ್ಯೋ, ಅಜ್ಜಿ ಅಳ್ತಾ ಇದ್ದಾರೆ. ಅಶೋಕಣ್ಣ ಬರ್ಲಿಲ್ವಮ್ಮ? ಯಾರದು? ಸಣ್ಣಾಗಿರೋದು ನೋಡು, ಎತ್ತಕೊಳ್ಳಕ್ಕೆ ಆಯ್ತಿರಲಿಲ್ಲ, ಮತ್ತೆ ಕಮ್ಮಿ ಆಗ್ಬಿಟ್ಟಿದ್ದು. ಅಶೋಕ ಮಾಮ ಬಾಯ್ ಬಾಯ್, ಟಾಟಾ, ಸಿ ಯು, ಬಾಯ್ ಬಾಯ್. ಹಲೋ ಅಮ್ಮ, ಹೆಂಗಾಗಿತ್ತಮ್ಮ ಮಗ? ಬಿಡ್ತಾನೆ ಇಲ್ಲ ನಾನು ಇಟ್ಕೊಂಡು ಹಾಂ, ಕರ್ಕೊಂಡ್ಬಂದೆ ಬಾಬಾ ಹಾಸ್ಪಿಟ್ಲಿಗೆ. ನನಗೇನು ಪ್ಲೀಸ್ ಹೇಳಿದ ಮಾತು ಅಮ್ಮ, ಇಲ್ಲಿ ನೋಡಮ್ಮ, ಇಲ್ಲಿ ಏನೂ ಆಗಿಲ್ಲ ಕಣಮ್ಮ, ನೋಡಮ್ಮ. ಏನಪ್ಪ ಅಜ್ಜಿ ಹೇಳಿದ ಮಾತು ಕೇಳಪ್ಪ, ಹೇಳಪ್ಪ ಅಪ್ಪ ಅಪ್ಪ ನಾನು ದೊಡ್ಡವನಾದ್ಮೇಲೆ ನಿನ್ನ ಮಾತು ನಾನು ಕೇಳಬೇಕು ಅಲ್ವಾ ಅಪ್ಪ? ಹೇಳು ಅಪ್ಪ, ನಾನು ದೊಡ್ಡವನಾದ್ಮೇಲೆ ನಿನ್ನ ಮಾತು ಕೇಳಬೇಕಲ್ಲಪ್ಪ. ಅಜ್ಜಿ ಮಾತು ಅತ್ತೆ ಅತ್ತೆ ಏನು ನೋಡಮ್ಮ, ಹಂಗಾಗ್ಬಿಟ್ಟೆ ಸಣ್ಣಕ್ಕೆ. ನೀನು ಹೆಂಗಾಗೋಗಿದ್ಯವ? ನನಗಾಗಿದೆ. ಯಾಕಪ್ಪ ಅಪ್ಪ ಹೇಳಿ ಕೇಳಪ್ಪ, ನನ್ನ ಸಮಾಧಾನಕ್ಕೆ ಬಾರವ್ವ. ಅಮ್ಮ ಪ್ಲೀಸ್ ಪ್ಲೀಸ್ ದಯವಿಟ್ಟು ಈ ವಿಷಯದಲ್ಲಿ ನಾನು ಆಟ ಆಡ್ಬಿಡಿ ಕಣಮ್ಮ. ನಿಮ್ಗಾದ್ರೂ ಪಟ್ ಟಕ್ ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಅದೇ ರಾಂಗ್ ಆ್ಯಕ್ಚುಲಿ. ಹಂಗೆ ಯಾವತ್ತೂ ಹೋಗ್ಬಾರ್ದು ಪಟ್ ಅಂತ, ಬಾಡಿನೇ ಬಿಡಬೇಕು ಸ್ವಲ್ಪ ಇದಕ್ಕೆ. ಅಮ್ಮ ಏನು ಒಬ್ಬನೇ ಬಂದಾನ? ನಿನಗೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಬತ್ತೀನಿ ಅಂತ ಅವಳು ಅಲ್ಲೇ ಇಸ್ಬಿಟ್ಟು ಬಂದೆ. ಸಾಹೇಬ್ರು ದೊಡ್ಡವ್ರ ಸೀಟನ್ನೆಲ್ಲ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮುಖ ನೋಡ್ತಾ ಇದ್ದೀರಾ? ಎಲ್ಲರ ಸೀಟನ್ನ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ನಮ್ಮ ಮನೆಗೆ ಬಂದಿದ್ದೀವಿ. ನಮಸ್ಕಾರ ನಾಗೇಶ್ ಸರ್.
ಪ್ರತೀಕ್ ಅವ್ರಿಗೆ ಹುಷಾರಿಲ್ಲ. ಏನಾಗ್ತಿದೆ ಅಂತ ಹೇಳ್ತಾ ಇಲ್ಲ ಪ್ರತೀಕ್ ಅವರು, ಸುಮ್ಮನೆ ಇರಬೇಕಂತೆ, ಅದೇ ದೊಡ್ಡ ಹೆಲ್ಪ್. ಲೇ ಕರೆದ್ರು ಹಂಗೆ ಹೋಯ್ತಿಯಲ್ಲ. ಕಾಣಿಸ್ತಿಲ್ಲ. ಗೇಟ್ ಕ್ಲೋಸ್ ಆಗಿತ್ತು ತಾನೇ, ಗೇಟ್ ಕ್ಲೋಸ್ ಆಗಿತ್ತಲ್ವಾ, ಅದಕ್ಕೆ ಕಾಣಿಸ್ತಾ ಇರಲಿಲ್ಲ. ಇದೆ ಅಮ್ಮ. ಪ್ರಶ್ನೆಗೆ ಉತ್ತರವನ್ನು ಕೊಡುವಂತವರಾಗಿ ಆತ್ಮವಯ್ಯ ನಮ್ಮವರೇ. ಇವತ್ತಿನ ಊಟ ಇವತ್ತಿನ ಕ್ಯಾಮ್ರಾಮನ್ ಬಂದು ತವ್ವೆ. ಮಾತಾಡೋ, ಏನೋ ಎಲ್ಲೂ ಹೋಗಿದೆ, ಏನಕ್ಕೆ ಬಂದು ಹೇಳೋ. ಇವತ್ತು ಬೆಂಗಳೂರಿಗೆ ಬಂದಿದ್ದೆ, ಅದಕ್ಕೆ ಈಗ ಎಲ್ಲರೂ ಕೇಳ್ತಿದಾರಲ್ವಾ ನೀನು ಯಾರು ಅಂತ ಹೇಳು. ಅಚ್ಚು ಬಂದ್ಬಿಟ್ಟು ಪ್ರತೀಕ್ ಅವರ ತಮ್ಮ, ಓಕೆನಾ? ಪ್ಲೀಸ್ ಕೇಳ್ತಾ ಇರಬೇಡಿ. ಇವರು ಅಲ್ಲ, ಇವಾಗ ಮತ್ತೆ ಕ್ವಶನ್ ಕೇಳಿದ್ರೆ ಸ್ವಂತ ತಮ್ಮನ ನಾನು ಸಿಕ್ಕಾಪಟ್ಟೆ ಕಾಸ್ಟ್ಲಿ, 10,000 ರೂಪಾಯಿ ಪರ್ ಮಂತು. ನಂಗೂ ಮೆಸೇಜ್ ಆಗ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ. ನಾನು ಸ್ವಂತ ತಮ್ಮನ ಬಾಡಿಗೆ ತಮ್ಮನ ಅಲ್ಲ, ಅವ್ರು ಬರೀ ಸ್ವಂತ ತಮ್ಮನ ಅಂತ ಕೇಳ್ತಾರೆ, ಅದಕ್ಕೆ ನಾನು ಇಲ್ಲ ಬಾಡಿಗೆ ತಮ್ಮ. ಇದು ನಮ್ಮ ಅಪ್ಪಂದು ಲಾಸ್ಟ್ ಪೀಸು, ಆಯ್ತಾ? ಸೊ ಲಾಸ್ಟ್ ಪೀಸು ಸೌಂಡ್ಸ್ ಸೋ ಬ್ಯಾಡ್. ನನಗೂ ಇದು 10 ವರ್ಷ ಡಿಫ್ರೆನ್ಸು. ಆ ಟೈಮಲ್ಲಿ ಏನೋ ಆಗ್ಬಿಟ್ಟೈತೆ. ಸೊ ಅಲ್ಲಿ ಅನಾಹುತ ಉನ್ರಿ ಇವನು. ಸೊ ಇವನು ಬಂದು ಎಕ್ಸಾಕ್ಟ್ಲಿ ನಮ್ಮ ಅಜ್ಜಿ ಇದ್ದಂಗೆ. ನಮ್ಮ ಅಜ್ಜಿ ಫೋಟೋ ಐತೇನೋ? ಸೊ ಕೇರಳ ಅಪ್ಪನ ಫೇಸ್ಬುಕ್ಕಲ್ಲಿ ಹಾಕೈತೆ. ಅಪ್ಪನ ಹಳೆ ಫೋಟೋ ತೋರಿಸ್ಬಿಡ. ಹಾಂ ಸರಿ, ನಮ್ಮ ಅಪ್ಪನ ನೋಡ್ಬಿಟ್ರೆ ಕಾಪಿ ಪೇಸ್ಟ್. 860 ಏನು ತೋರ್ಸೋ ಫೋಟೋ ತೋರ್ಸೋ, ಅಪ್ಪನ ಫೋಟೋ ತೋರ್ಸೋ. ಅವನು ಆನವು ಏನಿಲ್ಲ ಅಚ್ಚು ಫ್ರೋಜನ್ ಇದು ಯೋಗ ಪೀಸ್ ಫ್ರೋಜನ್. ಚಿಕ್ಕದು ಆರ್ಡರ್ ಮಾಡು. ಏನಮ್ಮ ಕೇಳಮ್ಮ, ನೀವು ಏನು ತಮ್ಮನ ಬಾಡಿಗೆ ತಮ್ಮನ ಅಂತ ಡಿಸ್ಕಷನ್ ಆಗ್ತಾ ಇತ್ತು. ಸೊ ಅವಾಗ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವನು ಲಾಸ್ಟ್ ಪೀಸು ಆ ಮೂಮೆಂಟಲ್ಲಿ ಆಗಿರೋದು ಇದಕ್ಕೆ. ಅಮ್ಮ 2 ಬಂದಿತ್ತಾನೆ, ಇನ್ನೊಂದು ಏನು ಅರ್ಜೆಂಟ್ ಆಗಿತ್ತಮ್ಮ. ಹಾಂ ನೋಡಿ ಎಕ್ಸಾಕ್ಟ್ ಕಾಪಿ ಪೇಸ್ಟ್. ಅಪ್ಪನ ಫೋಟೋ ಇದೆಯಲ್ಲ, ಇದಿಲ್ವೇನೋ ನಿನ್ನ ಹತ್ರ? ಸ್ಪೆಕ್ಸ್ ಹಾಕೊಂಡಿರೋದು. ಫೇಸ್ಬುಕ್ಕಲ್ಲೇ ಅಲ್ಲೇ. ಹಾಂ, ಆ ಫೋಟೋ ನೋಡಿದ್ರಾ? ಅದೆಲ್ಲ ಚಿನಿ, ಹಳೇದು ಅಪ್ಪಂದು. ನೋಡಿ ಅಕ್ಕಪಕ್ಕ ಸೇಮ್ ಪ್ರಿಂಟ್, ಅಪ್ಪನ ಪ್ರಿಂಟ್, ಕಲರ್ ಬೇರೆ ಸೇಮ್. ಅಯ್ಯೋ ಬಂದವರೆಲ್ಲ ಯಾರೋ ಅನ್ಕೋತಾರೆ ಗೊತ್ತಾ, ನಿಮ್ಮ ಚಿಕ್ಕ ಮಗ ಅಲ್ವಾ ಅಚ್ಚು ಅಲ್ವಾ, ಅದು ನಿಮ್ಮ ಚಿಕ್ಕ ಮಗ ಅಲ್ವಾ ಅಂತ ಕೇಳ್ತಾರೆ ಅಪ್ಪನ ಫೋಟೋ ನೋಡ್ಬಿಟ್ಟು. ಆದರೆ ಅಜ್ಜಿನೂ ಸಾವಿತ್ರಿನೂ ಒಂಥರ ಸಿಮಿಲರೇ ಇರೋದು. ಇಲ್ಲ ವಯಸ್ಸಾದ್ಮೇಲೆ ಎಲ್ಲ ಒಂದೇ ಥರ ಕಲರ್ ನೋಡು, ಮೂಗ್ ಶೇಪ್ ಅಚ್ಚು ಒಂದೊಳ್ಳೆ ಸ್ವಲ್ಪ ಬಯಾಲಜಿ ಅವೆಲ್ಲ ಯೋಚನೆ ಮಾಡು. ಅವರು ಕೇಳ್ತಿರ್ತೀವಿ ಗೊತ್ತಾ, ಒಂದೊಳ್ಳೆ ಆಗಿ ಹಂಗೆ ಒಂದೊಳ್ಳೆ ಹಿಂಗೆ ನಂಗೆ ಯಾಕೆ ಅಪ್ಪಂದು ಹಿಂಗೆ ಅನ್ಬಿಟ್ಟು ಹಂಗೆ ಸೇಮ್ ನಮ್ಮ ಅಜ್ಜಿ ನೋಡಿ ಹಿಂಗೆ ಅಂದಿಸ್ಕೊಂಡು ಸೇಮ್. ನಾನು ಇಲ್ಲ. ನೀವು ಬಿಡಿಯಮ್ಮ, ಇಬ್ರು ಮಿಕ್ಸ್ ಕಾಣಿಸುತ್ತೆ. ಯಾರು? ನಿಮ್ಮ ಥರನೇ ಜಾಸ್ತಿ ಪಾಪ. ನನ್ನ ಮಗ ಒಂಚೂರು ಇಲ್ವಾ? ಇದು ಜೆರಾಕ್ಸ್ ಕಾಪಿ ಆಫ್ ಯೋಗೀಸ್. ಇದು ಏನಾಗ್ಬಿಟ್ಟೈತೆ ಗೊತ್ತಾ, ಇದು ಲಾಸ್ಟ್ ಪೀಸ್ ಹಿಡ್ಕೊ. ಮಂತ್ಲಿ ಕಟ್ಟಬೇಕು ಅಂತ ಏನಿದೆ ಗೊತ್ತಾ? ಅಚ್ಚು ಹೆಂಗಿ, ಒಂದೇ ನಿಮಿಷ ರೀ. ಅಚ್ಚು ಹೆಂಗಿದೆ ಹೇಳು. ಚೆನ್ನಾಗಿದೆ. ಓಕೆ ಆಮೇಲೆ ಮಂತ್ಲಿ ಕಟ್ಟಬೇಕು ಅಂತ ಕೇಳಮ್ಮ. ಮಂತ್ಲಿ ಕಟ್ಟಿ 200 ಜನರಾದ್ರೂ ಅನ್ಕೊಂಡು ಕೇಳ್ಕೊಳ್ತಿದ್ದೆ. ಅದು ಫಿಲಮ್ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಹಿಂಗೆ ಅಂತ ತೋರಿಸ್ತಾ ಇದ್ದು, ನಾವು ನೋಡ್ಬೇಕಂತ ಮೂಮೆಂಟ್ಸ್. ಓಕೆ, ಈಗ ಆತ್ಮ ಅವರು ಹೊರಡ್ತಾ ಇದ್ದಾರೆ. ಆತ್ಮ ವಯ್ಯಾನ ಅಂತ. ಪ್ಯಾಂಟ್ ಥರ ಕಾಣಿಸ್ತಿತ್ತು. ಓಕೆ ಬಾಯ್.
ಈಗ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಬಾಯ್.